ಆಹಾ ಅಡುಗೆ ಮನೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರತಿಮಾ ಭಟ್. ನಿಮ್ಮ ನೆಚ್ಚಿನ ಆಹಾ ಅಡುಗೆ ಮನೆ ಕಾರ್ಯಕ್ರಮದಲ್ಲಿ ಯಾವತ್ತೂ ನಿಮಗೆ ಸೆಲೆಬ್ರಿಟಿ ಕಿಚನ್ಗಳನ್ನು ತೋರಿಸ್ತೀವಿ. ಆದರೆ ಅಂತಹ ಕಿಚನನ್ನು ನೋಡಿ ಸಂಭ್ರಮಿಸುವಂತಹ ನಿಮ್ಮ ಅಡುಗೆ ಮನೆಯನ್ನ ಅಂದರೆ ಪಬ್ಲಿಕ್ ಕಿಚನನ್ನು ನೋಡುವಂತಹ ಸರದಿ ಇವತ್ತಿನ ಎಪಿಸೋಡ್ನಲ್ಲಿ. ಹಾಗಿದ್ರೆ ಯಾವ ಊರಿನ ಯಾರ ಮನೆಯ ಅಡುಗೆ ಮನೆ ನೋಡುವಂತಹ ಭಾಗ್ಯ ನಿಮ್ಮದಾಗುತ್ತೆ. ಬನ್ನಿ ತಡೆಯಾಕೆ ಆ ಅಡುಗೆ ಮನೆಗೆ ಲಗೇಡೋಣ. ನಾವೀಗ ಬಸವೇಶ್ವರ ನಗರದಲ್ಲಿರುವಂತಹ ಧಾರಣಿಯವರ ಮನೆಯಲ್ಲಿದ್ದೀವಿ. ಇವರು ಫ್ರೀಲಾನ್ಸ್ ರೈಟರ್ ಕೂಡ, ಹಾಗೆಯೇ ಗೃಹಿಣಿ. ಇವೆಲ್ಲಕ್ಕಿಂತ ಹೆಚ್ಚಾಗಿ ನಮ್ಮ ಆಹಾ ಅಡುಗೆ ಮನೆಯ ವೀಕ್ಷಕರು ಕೂಡ. ಅವರು ಸಾಕಷ್ಟು ಅಡುಗೆ ಮನೆಯನ್ನು ನಮ್ಮ ಆಹಾ ಅಡುಗೆ ಮನೆಯಲ್ಲಿ ನೋಡಿರ್ತಾರೆ. ಈಗ ಅವರ ಅಡುಗೆ ಮನೆಯನ್ನು ನಮ್ಮ ವೀಕ್ಷಕರಿಗೆ ತೋರಿಸುವಂತಹ ಸಮಯ. ಮೊದಲಿಗೆ ಅವ್ರನ್ನ ವೆಲ್ಕಮ್ ಮಾಡೋಣ. ಧಾರಣಿ, ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು. ಸೊ ನಿಮ್ಮ ಅಡುಗೆ ಮನೆಯನ್ನು ನಮ್ಮ ವೀಕ್ಷಕರಿಗೆ ತೋರಿಸ್ತಾ ಇದ್ದೀವಿ. ಸೊ ಹೇಗೆ ಅನಿಸ್ತಾ ಇದೆ? ತುಂಬ ಸಂತೋಷ ಆಗ್ತಾ ಇದೆ. ಇದುವರೆಗೂ ನಾನು ನೋಡ್ತಾ ಇದ್ದೆ ಟಿವಿನಲ್ಲಿ ಬೇರೆಯವ್ರದ್ದು. ಸೊ ಇವತ್ತು ನೀವೇ ನಮ್ಮನೆ ಬಾಗಿಲಿಗೆ ಬಂದಿದ್ದೀರಾ. ಸೊ ಐ ಆಮ್ ರಿಯಲಿ ಹ್ಯಾಪಿ. ಸೊ ನಿಮ್ಮ ಅಡುಗೆ ಮನೆ ನೋಡಿ ನಮಗೂ ಬಹಳ ಖುಷಿಯಾಗಿರುವಂಥದ್ದು. ಸೊ ಈ ಅಡುಗೆ ಮನೆಯ ಸ್ಪೆಷಾಲಿಟಿ, ನಿಮ್ಮ ಅಡುಗೆ ಮನೆ ಸ್ಪೆಷಾಲಿಟಿ ಹೇಳೋದಾದರೆ? ಸ್ಪೆಷಾಲಿಟಿ ಅಂತಂದರೆ ಏನಿಲ್ಲ, ಇದು ಆ್ಯಕ್ಚುಲಿ ನಮ್ಮ ಇಂಟೀರಿಯರ್ ಮಾಡಿದವರು ಆರ್ಕಿಟೆಕ್ಟ್ ಓವರ್ ಇಟ್ ಮೇ ಬಿ, ಜೊತೆಗೆ ನಾನು ಅವ್ರಿಗೆ ಪೂರ್ತಿ ಬಿಡಲಿಲ್ಲ ಇದನ್ನು ಮಾಡಲಿಕ್ಕೆ. ಸೊ ನಂದು ಇನ್ಪುಟ್ಸ್ ತುಂಬಾ ಇತ್ತು. ಐ ವಾಸ್ ವೆರಿ ಪರ್ಟಿಕ್ಯುಲರ್ ವೆದರ್ ಇಟ್ ಈಸ್ ಕಲರ್ ಆರ್ ಮೆಜರ್ಮೆಂಟ್ ಆರ್ ಎವ್ರಿಥಿಂಗ್. ಎವ್ರಿ ಇಂಚ್ ಬೈ ಇಂಚ್ ಐ ವಾಸ್ ವೆರಿ ಪರ್ಟಿಕ್ಯುಲರ್. ಸೊ ಸ್ಟವ್ಗೆ ಇಲ್ಲೇ ಬರಬೇಕು, ಗ್ಯಾಜೆಟ್ಸ್ ಇಲ್ಲೇ ಬರಬೇಕು, ಸೊ ದಿಸ್ ಮಚ್ ಸ್ಪೇಸ್ ಐ ನೀಡ್ ಹಿಯರ್, ಓವನ್ಗೆ ಇಷ್ಟು ಸ್ಪೇಸ್. ಸೊ ಎವ್ರಿಥಿಂಗ್ ಐ ವಾಸ್ ವೆರಿ ಪರ್ಟಿಕ್ಯುಲರ್ ಆ್ಯಂಡ್ ಇಟ್ ಹಸ್ ಕಮ್ ಟು ಮೈ ಸ್ಯಾಟಿಸ್ಫ್ಯಾಕ್ಷನ್. ಸೊ ಧಾರಣಿ, ನೀವು ಹೇಗೆ ಪ್ಲ್ಯಾನ್ ಮಾಡಿದ್ರಿ? ನಿಮ್ಮ ಅಡುಗೆ ಮನೆಯನ್ನು ಪ್ಲ್ಯಾನ್ ಮಾಡುವಾಗ ಹೆಂಗಿತ್ತು ನಿಮ್ಮ ಮನಸ್ಥಿತಿ? ಏನೇನು ಕೀ ಪಾಯಿಂಟ್ಸ್ಗಳನ್ನ ಇಟ್ಕೊಂಡು ಪ್ಲ್ಯಾನ್ ಮಾಡಿದ್ರಿ? ಆ್ಯಕ್ಚುಲಿ ನಾನು ತುಂಬಾ ಸರ್ವೆ ಮಾಡಿದ್ದೆ ಬಿಫೋರ್ ಸ್ಟಾರ್ಟಿಂಗ್ ಟು ದಿಸ್. ನಮ್ಮ ಇಂಟೀರಿಯರ್ ಅವ್ರಿಗೆ ಕೂಡ ತುಂಬ ಸಜೆಷನ್ಸ್ ತೊಗೊಂಡೆ. ಅವರು ಸುಮಾರು ಸಜೆಷನ್ಸ್ ಕೊಟ್ಟರು, ಹೀಗಿದ್ರೆ ಬೆಟರ್ ಅಂತ ಅಂದ್ಬಿಟ್ಟು. ಮೇನ್ ಲೇಔಟ್ ಅವ್ರು ಕೊಟ್ಟರು, ಬಟ್ ಆಲ್ ದಿ ಅದರ್ ಥಿಂಗ್ಸ್ ಐ ವಾಸ್ ವೆರಿ ಪರ್ಟಿಕ್ಯುಲರ್. ಇಂತಿಂಥ ವಸ್ತು ಹೀಗೆ ಇರಬೇಕು ಅಂತ ಅಂದ್ಬಿಟ್ಟು ಎವ್ರಿ ಇಂಚ್ ಎವ್ರಿ ಮೆಜರ್ಮೆಂಟ್ ಐ ವಾಸ್ ವೆರಿ ಪರ್ಟಿಕ್ಯುಲರ್ ಆ್ಯಂಡ್ ಐ ಟೋಲ್ಡ್ ಹಿಮ್ ಇಲ್ಲ ಹೀಗೆ ಬರಬೇಕು ಅಂತ ಅಂದ್ಬಿಟ್ಟು. ಸೊ ಅವರು ಹೇಳ್ತಾ ಇದ್ರು, ಐ ಡೋಂಟ್ ಥಿಂಕ್ ಮೇಡಮ್ ಯಾರು ಇಷ್ಟೊಂದು ತಲೆ ಕೆಡ್ಸ್ಕೊಳಲ್ಲ ಅಂತ ಅವ್ರು ಹೇಳ್ತಾ ಇದ್ರು. ಅಲ್ಲ, ನಿಮ್ಮ ಅಡುಗೆ ಮನೆ ನೀವು ಬಯಸಿದಂತೆ ಆಗಿಲ್ಲ ಅಂತಂದ್ರೆ ಆಮೇಲೆ ಉಪಯೋಗಿಸೋರು ನೀವು. ಖಂಡಿತ. ಸೊ ಹಾಗಾಗಿ ನಮಗೆ ಈಗ ತುಂಬ ಸಂತೋಷ ಆಗಿದೆ. ನಾನು ಅನ್ಕೊಂಡಂಗೆ ಬಂದಿದೆ. ಸೊ ಏನೇನು ಮೆಟೀರಿಯಲ್ಸ್ ಯೂಸ್ ಮಾಡಿದ್ರಿ ನೀವು ನಿಮ್ಮ? ಇದು ಬಂದು ವಾಟರ್ ಪ್ರೂಫ್ ಇದೆಲ್ಲ ಯೂಸ್ ಆಗಿರೋದು, ಗ್ರೀನ್ ಪ್ಲೈ. ಇದು ಮೇಲೆ ಇದು ಶಟರ್ಸ್ ಎಲ್ಲ ಬಂದು ಅವರು ಬೇರೆ ಕಡೆಯಿಂದ ಆರ್ಡರ್ ಕೊಟ್ಬಿಟ್ಟು ಶಟರ್ಸ್ನ ಮಾಡಿಸಿ ತಂದು ಫಿಕ್ಸ್ ಮಾಡಿರೋದು ಅವರು. ಹೌದು. ಮೆಟೀರಿಯಲ್ಸ್ ಸ್ಟೋರೇಜ್ಗೆ ತುಂಬ ಸಾಕಷ್ಟು ಇಟ್ಕೊಂಡಿದ್ದೀವಿ. ಯಾಕೆಂದರೆ ಇಲ್ಲಿ ಮುಂಚೆ ಎಲ್ಲ ಸ್ಟೋರ್ ರೂಮ್ ಅಂತ ಎಲ್ಲ ಮಾಡ್ತಾ ಇದ್ರು, ಈಗ ಎಲ್ಲ ಆ ಥರ ಎಲ್ಲ ಏನಿಲ್ಲ ಅಲ್ಲ. ಸೊ ಟಾಪ್ ಕ್ಯಾಬಿನೆಟ್ಸ್, ಡೌನ್ ಕ್ಯಾಬಿನೆಟ್ಸ್ ಎಲ್ಲ ಸಾಕಷ್ಟು ಇದೆ ನಮಗೆ. ಆ್ಯಂಡ್ ಒನ್ ಮೋರ್ ಕ್ಯಾಂಟರ್ ಟೇಬಲ್ ಬೇರೆ ಇದೆ. ಸೊ ಅಲ್ಲೂ ಒಂದು ಸ್ಟೋರೇಜ್ ಮಾಡ್ಕೊಂಡಿದ್ದೀನಿ. ಸೊ ಸ್ಟೋರೇಜ್ ಪ್ಲಸ್ ಸ್ಟೋರೇಜ್ ಓಪನ್ ಕಿಚನ್ ಆಗಿರೋದಕ್ಕೆ ಸೊ ಎಲ್ಲ ಕ್ಲೋಸ್ಡ್ ಆಗಿದ್ದಷ್ಟು ನೀಟಾಗಿ ಕಾಣುತ್ತೆ ಅಲ್ವಾ? ವೆರಿ ಇಂಪಾರ್ಟೆಂಟ್. ದಿಸ್ ಇಸ್ ಫುಲ್ಲಿ ಸ್ಪೈಸಸ್ ರ್ಯಾಕ್ ಎಲ್ಲ ಕಂಪ್ಲೀಟ್ ಆಗಿ ಆರ್ಗನೈಸ್ ಮಾಡ್ಕೊಂಡು. ಪ್ರತಿಯೊಂದಕ್ಕೂ ಹೀಗೆ ಇರಬೇಕು ಅಂದ್ಬಿಟ್ಟು. ಇದು ಡಿ ಟ್ರೇ ಅಂತ ಬರುತ್ತೆ ಇಲ್ಲಿ. ಇದು ಸಿಂಪಲ್ ಒನ್, ಬೇಸಿಕ್ ಹಾಕ್ಸಿರೋದು ನಾನು. ಓಕೆ. ಕಾರ್ನರ್ ಸ್ಪೇಸ್ ಕಂಪ್ಲೀಟ್. ಇದರಲ್ಲಿ ತುಂಬಾ ಟೈಪ್ಸ್ ವೆರೈಟೀಸ್ ಬರುತ್ತೆ, ಬಟ್ ಐ ವೆಂಟ್ ಫಾರ್ ದ ಸಿಂಪಲ್ ಒನ್. ತುಂಬಾ ಫ್ಲಾಶಿ, ತುಂಬಾ ಏನೇನೋ ತಿರುಗುವಂತದ್ದೆಲ್ಲ ಇಟ್ಕೊಂಡ್ರು ಕಷ್ಟನೇ, ಕಾಂಪ್ಲಿಕೇಟೆಡ್. ಹೌದು. ಮತ್ತೆ ಇಲ್ಲಿ ಏನಕ್ಕೆ ಇದು ಸ್ಪೇಸ್ಗೆ ಏರ್ಗೆ ಬಿಟ್ಟಿರೋದಂದ್ರೆ, ಈಗ ನಾವು ಆನಿಯನ್ಸ್, ಪೊಟ್ಯಾಟೊ ಇಂಥದ್ನೆಲ್ಲ ನಾವು ಆಚೆ ಇಡ್ರೆ ಅಸಹ್ಯ ಕಾಣುತ್ತಲ್ಲ. ಸೊ ಅದಕ್ಕೆ ಇಲ್ಲಿ ಒಳಗಿಟ್ರೆ ಅದಕ್ಕೂ ಗಾಳಿ ಆಡ್ಬೇಕಲ್ಲ. ಸೊ ದಿಸ್ ಟೈಪ್ ಆಫ್ ಇದು ಐ ಕ್ಯಾನ್ ಇದರ್ ಕ್ಲೋಸ್ ಇಟ್ ಲೈಕ್ ದಿಸ್ ಆರ್ ಓಪನ್. That's very nice. ಇದನ್ನ ಓಪನ್ ಇಟ್ಕೋಬಹುದು, ಇಲ್ಲಿ ಸ್ವಲ್ಪ ಗಾಳಿ ಆಡುತ್ತೆ. So that's a unique thing I think. I haven't seen this. I was very particular, ಹೀಗೆ ಬೇಕು ಅಂತ ಅಂದ್ಬಿಟ್ಟು. ಅದರ್ವೈಸ್ ನೋಡ್ತಾ ಇರ್ತೀವಿ ಬೌಲಲ್ಲಿ ಅಲ್ಲಿ ಇಲ್ಲಿ ಸ್ಲ್ಯಾಬ್ ನೆಲ್ಲ ಇಟ್ಟಿರ್ತಾರಲ್ಲ, ದಿಸ್ ಇಸ್ ಕನ್ಸೀಲ್ಡ್ ಇದು ಒಳಗೆ. ಮತ್ತೆ ಇದು ಹೆವಿ ಡ್ಯೂಟಿ ರ್ಯಾಕ್. ಇದು ಇಟ್ ಹೋಲ್ಡ್ಸ್ ನಿಯರ್ಲಿ 50 kgs ಹೋಲ್ಡ್ ಮಾಡುತ್ತೆ. This is vessels. Completely all waterproof ಮಾಡಿರೋದು. ಎಲ್ಲ waterproof ಮಾಡಿರೋದು. ಓಕೆ. ಹೌದು. ಅಂಡ್ ಈ ಕಲರ್ ಕಾಂಬಿನೇಷನ್ ಚೆನ್ನಾಗಿ ಬಂದಿದೆ. ಒಂಥರ ಈ ಚಾಕ್ಲೇಟ್ ಫೀಲ್ ಇದೆ ನಿಮ್ಮ ಕಿಚನ್ಗೆ. ಹೌದು. ತುಂಬಾ ಬರೀ ಚಾಕ್ಲೇಟ್, ಡಾರ್ಕ್ ಚಾಕ್ಲೇಟ್ ಆದ್ರೂ ತುಂಬಾ ಗಾಡಿ ಆಗುತ್ತೆ, ಹೆವಿ ಆಗಿಬಿಡುತ್ತೆ ಕಿಚನ್ ನೋಡ್ಲಿಕ್ಕೆ. ಸೊ ದೇ ವಾಸ್ ಇದು ಕಟ್ ಆಫ್ ಲೈಕ್ ಕಾಂಬಿನೇಷನ್ ಡಾರ್ಕ್ ಅಂಡ್ ಲೈಟ್.
ಪ್ಲೇಸಿಂಗ್ ಎಲ್ಲ ನೀವು ಹೆಂಗ್ ಡಿಸೈಡ್ ಮಾಡ್ಕೊಂಡಿದ್ರೆ ಇದೇನು ಈ ಸೈಡ್ ಬರುತ್ತಾ ಹಾಗಾಗಿ ಹೌದು ಆಕ್ಚುಲಿ ಇದು ಸ್ಟವ್ ಮಾತ್ರ ವೆರಿ ಪರ್ಟಿಕ್ಯುಲರ್ ಈಸ್ಟೇ ಬರಬೇಕು ಅಂತ ಹೇಳ್ತಾರಲ್ಲ so ಅಗ್ನಿ ಮೂಲೆ ಅಂದ್ಬಿಟ್ಟು ಹೌದು ಮಿಕ್ಕಿದ್ದೆಲ್ಲ ಏನಿಲ್ಲ ಅಕಾರ್ಡಿಂಗ್ ಟು ದ ಕನ್ವೀನಿಯನ್ಸ್ ಮಾಡ್ಕೊಂಡಿದ್ದೀರಿ. ಓಕೆ. ಸೊ ಆಮೇಲೆ ಚಿಮ್ನಿ ಹಾಬು ಅದೆಲ್ಲ ಹೆಂಗ್ ಪ್ಲಾನ್ ಮಾಡ್ಕೊಂಡ್ರೆ ಅದು ಪರ್ಟಿಕ್ಯುಲರ್ ಇದ್ರೆ ಇದೇ ಬ್ರ್ಯಾಂಡ್ ಅಥವಾ ಇದೇ ರೀತಿಯದ್ ಬೇಕು? ಹೌದು ಕ್ಯಾಫೆ ಚೆನ್ನಾಗಿದೆ ಅಂತ ನಮ್ಮ ಅವರು ಹೇಳಿದ್ರು. ಸೊ ಅದರಲ್ಲಿ ಇಂಥದೇ ಬೇಕು ಮಾಡೆಲ್ ಅಂತ ಅಂದ್ಬಿಟ್ಟು ಇವನ್ ದಿಸ್ ಯಾಕಂದ್ರೆ ಓಪನ್ ಕಿಚನ್ ಇರೋದ್ರಿಂದ ಸ್ವಲ್ಪ ಆರ್ಟಿಸ್ಟಿಕ್ ಆಗಿರ್ಲಿ ಪ್ಲೇನ್ ಬೇಡ ಅಂತ ಅಂದ್ಬಿಟ್ಟು ಐ ವೆಂಟ್ ಫಾರ್ ದಿಸ್ ಮಾಡೆಲ್. ಅಂಡ್ ಈ ಮಾಡೆಲ್ ಸ್ವಲ್ಪ ನಿಮ್ಮ ಇದಕ್ಕೆ ಕಾಂಪ್ಲಿಮೆಂಟ್ ಮಾಡ್ತಾ ಇದೆ ನಿಮ್ಮ ಎಲ್ಲ ಕಬೋರ್ಡ್ಸ್ ಗಳಿಗೆ. ಅದಕ್ಕೆ ತುಂಬಾ ಚೆನ್ನಾಗಿದೆ. ಆಮೇಲೆ ಇಲ್ಲಿ ಏನೇನು ಯೂಸ್ ಮಾಡಿರೋದು ಟೈಲ್ಸ್ ಏನೇನು ಯೂಸ್ ಮಾಡಿದಿರಿ ಕಾಂಬಿನೇಷನ್ಗೆ ಏನಿಲ್ಲ ಬೇಸಿಕಲಿ ಇದೆರಡು ಕಾಂಬಿನೇಷನ್ ಬರುತ್ತೆ ಲೈಟ್ ಕಲರ್ ಅಂಡ್ ಡಾರ್ಕ್. ಇದು ಕಾಂಟ್ರಾಸ್ಟ್ ಇದು ಸ್ವಲ್ಪ ಹೈಲೈಟರ್ ಅಂತ ಹೇಳ್ತಾರೆ ಇದನ್ನ. ಸೊ ದಿಸ್ ಪರ್ಟಿಕ್ಯುಲರ್ ಪ್ಲೇಸ್ಗೆ ಈ ಸ್ಟವ್ ಹಿಂದೆ ಸ್ವಲ್ಪ ಹೈಲೈಟ್ ಆಗುತ್ತೆ ಕಿಚನ್ ನೋಡ್ತಿದ್ದಂಗೆ ದಿಸ್ ಲುಕ್ಸ್ ಬ್ರಿಲಿಯಂಟ್. ಹೌದು ಚೆನ್ನಾಗಿರುತ್ತೆ ಅಂದ್ರೆ ಅದೊಂದು ಡಿಫ್ರೆನ್ಸ್ ಇರಬೇಕು. ಇಟ್ ಒಂಥರ ಗೀಸ್ ಡಿಫ್ರೆಂಟ್ ಲುಕ್ ನಿಮ್ಗೆ ಕಿಚನ್ಗೆ ಬೇರೆ ಲುಕ್ ಕೊಡ್ಬಿಡುತ್ತೆ. ಸೊ ಆಮೇಲೆ ಇಲ್ಲೆಲ್ಲ ಸಾಕಷ್ಟು ಸ್ಟೋರೇಜ್ ಮಾಡ್ಕೊಂಡಿದ್ದೀವಿ. ಇದು ಕಟ್ಲರಿ ರ್ಯಾಕ್ ಇದು. ಸೊ ಕ್ಲೀನಿಂಗ್ ಎಲ್ಲ ಹಿಂಗೆ ಈಸಿ ಅನ್ಸುತ್ತಾ ನಿಮಗೆ ಡಿಫಿಕಲ್ಟ್ ಅನ್ಸುತ್ತಾ? ಸ್ವಲ್ಪನೂ ಕಷ್ಟ ಇಲ್ಲ. ಸುಮ್ಮನೆ ಸ್ವಲ್ಪ ಡ್ರೈ ಕ್ಲಾತ್ ಅಲ್ಲಿ ಮಾಡ್ಕೊಂಡ್ರಾಯ್ತು. ತುಂಬಾ ಗಲೀಜಿದ್ರೆ ಬಟ್ಟೆ ಸ್ವಲ್ಪ ಡ್ಯಾಂಪ್ ಕ್ಲಾತ್ ಅಲ್ಲಿ ಕ್ಲೀನ್ ಮಾಡ್ಕೊಂಡ್ರೆ ಓಕೆ. ಆಮೇಲೆ ಇದು ಅಂಡರ್ ದ ಸಿಂಕ್ ಇದು ಯೂನಿಟ್ ಇದರಲ್ಲಿ ನಮಗೆ ಕೆಂಟ್ದು ಅಕ್ವಾ ಪ್ಯೂರಿಫೈರ್ ಅಂಡರ್ ದ ಸಿಂಕ್ ಯೂನಿಟ್ ಬರುತ್ತೆ. ಸೊ ಇದು ಒಂದು ಟ್ಯಾಪ್ ಅಷ್ಟೇನೆ ನಮಗೆ. ಸೊ ಎಲ್ಲೂ ಮೇಲ್ಗಡೆ ಕಾಣಿಸಲ್ಲ ನಮಗೆ. ದಿ ಸ್ಪೇಸ್ ಇಸ್ ಆಲ್ಸೋ ಯುಟಿಲೈಸ್ಡ್ ಹಿಯರ್. ಸೊ ನಮಗೆ ಇನ್ನೇನು ಬರಲ್ಲ, ಬೇರೆ ಖಾಲಿ ಬಿಟ್ಟಿದೀವಿ ವೇಸ್ಟ್ ಆಯ್ತು ಅಂತ ಏನಿಲ್ಲ. ಹೌದು ಎಲ್ಲ ಕಂಪ್ಲೀಟ್ ಫುಲ್ ಯುಟಿಲೈಸೇಷನ್ ಆಫ್ ಸ್ಪೇಸ್. ಹೌದು. ಸೊ ಅದರ್ವೈಸ್ ಏನಾಗುತ್ತೆ ಅಕ್ವಾಗಾರ್ಡ್ ಇಲ್ಲಿ ಓಪನ್ ಆಗಿ ಕಾಣುತ್ತೆ, ಇಲ್ಲ ಈ ಬಾಕ್ಸ್ ಒಳಗೆ ಇಡಬೇಕು. ಸೊ ಇಟ್ ವಿಲ್ ಬಿ ಲಿಟಲ್ ಮೆಸ್ಸಿ. ಕರೆಕ್ಟ್. ಸೊ ಜಸ್ಟ್ ಒಂದು ಟ್ಯಾಪ್ ಇದೆ ಇಲ್ಲಿ ಪ್ಯೂರಿಫೈಡ್ ವಾಟರ್ ಅದು ನಮ್ಗೆ ಸಿಗುತ್ತೆ ಇಲ್ಲಿ ಅಷ್ಟೇ. ಸೊ ಆಮೇಲೆ ಸಿಂಕ್ ಕೂಡ ನೀವು ಅಂದ್ರೆ ಎಲ್ಲ ಇದು ಯಾಕೆ ಈ ಸಿಂಕ್ ನೇ ಬಳಸಿರುವಂತದ್ದು? ಇದು ಕ್ಯಾರಸಲ್ ಸಿಂಕ್ ಅಂತ ಅಂದ್ಬಿಟ್ಟು ಇದು ಗ್ರಾನೈಟ್ ಫಿನಿಶ್ ಕೊಡುತ್ತೆ ಆಕ್ಚುಲಿ. ಇದು ಸ್ಕ್ರಾಚ್ ಪ್ರೂಫ್ ಮತ್ತೆ ಏನು ಸೌಂಡ್ ಎಲ್ಲ ಈ ಸ್ಟೀಲ್ ಸಿಂಕ್ ತರ ಬರಲ್ಲ ಇದು. ಅಂಡ್ ಅಗೇನ್ ಕಲರ್ ಕಾಂಬಿನೇಷನ್ ಇದಕ್ಕೆ ಲೈಟ್ ಕಲರ್ಗೆ ಮ್ಯಾಚ್ ಆಗುತ್ತೆ ಅಂದ್ಬಿಟ್ಟು ನೀವು ಹೇಳ್ದಂಗೆ ಗ್ರಾನೈಟ್ ಫೀಲೇ ಕೊಡುತ್ತೆ. ಇದು ಗೊತ್ತೇ ಆಗಲ್ಲ, ನೀವು ಹೇಳಿದ್ಮೇಲೆ ಗೊತ್ತಾಗಂತ. ಇದರಲ್ಲಿ ತುಂಬಾ ಕಲರ್ಸ್ ಬರುತ್ತೆ ಬಟ್ ಐ ವೆಂಟ್ ಫಾರ್ ದಿಸ್ ಅದು ಕಲರ್ ಕಾಂಬಿನೇಷನ್ ಚೆನ್ನಾಗಿದೆ ಅಂತ ಹೇಳಿ. ಓಕೆ. ಸೊ ಇದು ಕ್ಲೀನಿಂಗಿಗೆ ಎಲ್ಲದಕ್ಕೂ ವೆರಿ ಈಸಿ. ಅಂಡ್ ಇದು ಫ್ರಿಜ್ ಪ್ಲೇಸಿಂಗ್ ಕೂಡ ನೀವು ಮೊದಲೇ ಪ್ಲಾನ್ ಮಾಡ್ಕೊಂಡಿದ್ದ? ಇಲ್ಲೇ ಎಲ್ಲ ಪ್ರತಿಯೊಂದೊಂದು ಐಟಮನ್ನು ಇಲ್ಲೇ ಬರ್ಬೇಕಂತ ಪ್ಲಾನ್ ಮಾಡಿದ್ವಿ. ಆಮೇಲೆ ಇದು ಇಲ್ಲೊಂದು ಸ್ಮಾಲ್ ಡೈನಿಂಗ್ ಇದು ಮಾಡ್ಕೊಂಡಿರೋದು ನಿಮಗೆ ವೆರಿ ಈಸಿ ಅನ್ಸುತ್ತಲ್ವಾ? ಫುಡ್ ರೆಡಿ ಆದ ತಕ್ಷಣ ಬಿಸಿ ಬಿಸಿ ಸರ್ವ್ ಮಾಡ್ಬಿಡ್ಬೋದು. ಯಾಕಂದ್ರೆ ದಿಸ್ ಇಸ್ ಬೇಸಿಕಲಿ ಓಪನ್ ಕಿಚನ್ ಕಾನ್ಸೆಪ್ಟ್ ಅಲ್ಲ. ಒಳಗಡೆಯಿಂದ ನಾವು ಆಚೆಯಿಂದ ತಂದು ಇಡೋದು ಹೋಗೋದು ದಟ್ ಸ್ಟ್ರೆನಿಯಸ್ ಥಿಂಗ್ ಇಸ್ ನಾಟ್ ದೇರ್ ಅಟ್ ಆಲ್. ನಮಗೆ ತುಂಬಾನೇ ಈಸಿ. ಅದರ್ವೈಸ್ ಒಬ್ಬರೇ ತಿನ್ಬೇಕು ಅಥವಾ ಬ್ರೇಕ್ಫಾಸ್ಟ್ ಲಂಚ್ ಆದ್ರೆ ಇಲ್ಲೇ ಯೂಸ್ ಮಾಡ್ಕೊಂಡಿರ್ತಾರೆ. ಕರೆಕ್ಟ್. ಓಕೆ. ಇಟ್ಸ್ ನಾಟ್ ಪ್ರಾಬ್ಲಮ್. ಓಕೆ. ಆಮೇಲೆ ಕಬೋರ್ಡ್ಸ್ಗಳಿದು ಮತ್ತೆ ಜೊತೆ ಫ್ಲೋರ್ ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತಲ್ವಾ ನಿಮಗೆ ಕ್ಲೀನಿಂಗಿಗೆಲ್ಲ ಈಸಿ ಆಗಬೇಕು. ಆ ರೀತಿ ಹೆಂಗ್ ಪ್ಲಾನ್ ಮಾಡಿದ್ರಿ ನೀವು ಅದನ್ನ? ಬೇಸಿಕಲಿ ಮನೆಗೆಲ್ಲ ನಾವು ಗ್ರಾನೈಟ್ ಬ್ರೌನ್ ಶೇಡ್ ಹೋಗಿದ್ದು ನಾವು. ಬಟ್ ಅಲ್ಲಿ ನೋಡಿದಾಗ ದಿಸ್ ಬ್ಲ್ಯಾಕ್ ಕಲರ್ ಶೇಡ್ ತುಂಬಾನೇ ಇಷ್ಟ ಆಯ್ತು. ಐ ಕುಡ್ ನಾಟ್ ಮನೆ ಪೂರ್ತಿ ಬ್ಲ್ಯಾಕ್ ಹಾಕ್ಸಿದ್ರೆ ಮತ್ತೆ ಬೆಳಕಿಗೆಲ್ಲ ಪ್ರಾಬ್ಲಮ್ ಆಗುತ್ತೆ ಅಂತ. ಬಟ್ ಐ ಕುಡ್ ನಾಟ್ ಫರ್ಗೋ. ಇದನ್ನ ಬಿಡಕ್ಕೆ ಇಷ್ಟ ಇರಲಿಲ್ಲ ನನಗೆ. ಸೊ ಐ ಥಾಟ್ ಇದಕ್ಕೂ ಕಾಂಬಿನೇಷನ್ ಹೋಗುತ್ತೆ ಅಂದ್ಬಿಟ್ಟು ಓನ್ಲಿ ದಿಸ್ ಕಿಚನ್ ಏರಿಯಾಗೆ ಸಮಥಿಂಗ್ ಹೈಲೈಟರ್ ತರ ಇರಲಿ ಅಂದ್ಬಿಟ್ಟು ದಿಸ್. ಓಕೆ. ಸೆಪರೇಷನ್ ಇರುತ್ತೆ ಅಂಡ್ ಹೈಲೈಟ್ ಕೂಡ ಆಗುತ್ತೆ. ದಟ್ ಇಸ್ ದೇರ್. ಓಕೆ ಫೈನ್. ಧಾರಣಿಯವರ ಕಿಚನ್ ಕಮಾಲ್ ಇಲ್ಲಿಗೆ ಮುಗಿಯಲ್ಲ. ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳು ಅವರು ನಮ್ಮೊಂದಿಗೆ ಹಂಚಿಕೊಳ್ಳೋದು ಬಾಕಿ ಇದೆ. ಅದನ್ನು ನೋಡೋಣ ಈ ಪುಟ್ಟ ಬ್ರೇಕ್ನ ನಂತರ.